ನನ್ನ ಹೆಸರು ಶ್ರೀನಿವಾಸ್ ಎಸ್.ಕೆ ಅಂತ ಯುನೈಟೆಡ್ ಫೋರಮ್ ಆಫ್ ಬ್ಯಾಂಕ್ ಯೂನಿಯನ್ ಕರ್ನಾಟಕ ಸ್ಟೇಟ್ ಕನ್ವೀನರ್. ನಿನ್ನೆ ಮಾರ್ಚ್ 15 ನಿನ್ನೆ ಮತ್ತು ಇವತ್ತು 16 ಭಾರತಾದ್ಯಂತ ಎಲ್ಲ ಬ್ಯಾಂಕುಗಳು ಮುಷ್ಕರವನ್ನು ಹೂಡಿದ್ದವು. ಯಾತಕ್ಕೆ ಅಂತ ಹೇಳಿದರೆ ವಿತ್ತ ಮಂತ್ರಿ, ಕೇಂದ್ರ ಸರ್ಕಾರದ ವಿತ್ತ ಮಂತ್ರಿ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ಮಂಡಿಸಿದಾಗ ಅವರು ಖಾಸಗೀಕರಣದ ಬಗ್ಗೆ ಒತ್ತು ಕೊಟ್ಟು ಆಲ್ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ ಅದನ್ನು ನಾವು ಪ್ರೈವೇಟೈಸೇಷನ್ ಮಾಡ್ತೀವಿ ಅಂತ ಹೇಳಿದರು. ಅದರ ಜೊತೆಗೆ ನ್ಯಾಷನಲೈಸ್ ಬ್ಯಾಂಕ್ಸ್ ಅಥವಾ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ನ ಪ್ರೈವೇಟೈಸ್ ಮಾಡೋ ಜೊತೆಗೆ ಖಾಸಗೀಕರಣ ಮಾಡೋದ್ರ ಜೊತೆಗೆ LICನೂ ಸಹ ಅವರು 10% ಇನ್ವೆಸ್ಟ್ಮೆಂಟ್ನ ಡೈಲ್ಯೂಟ್ ಮಾಡ್ತೀವಿ ಅಂತ ಹೇಳಿದರು, ಡಿಸ್ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಮತ್ತು IDBI ಬ್ಯಾಂಕನ್ನು ನಾವು ಖಾಸಗಿ ವಲಯದವರಿಗೆ ನಾವು ಮಾರ್ತೇವೆ ಅಂತ ಹೇಳಿದ್ದಾರೆ. ಮತ್ತು 2 ಸರ್ಕಾರಿ ಸ್ವಾಮ್ಯದಲ್ಲಿ ಇರತಕ್ಕಂಥ ಬ್ಯಾಂಕ್ಗಳು ಅದನ್ನು ನಾವು ಮಾರ್ತೇವೆ, ಅಂದರೆ ಉದ್ಯೋಗಪತಿಗಳಿಗೆ ಅಥವಾ ಕಾರ್ಪೊರೇಟ್ ಹೌಸಸ್ಸು ಅಥವಾ ಇಂಡಸ್ಟ್ರಿಯಲ್ ಹೌಸಸ್ ಅಂತ ಏನು ಹೇಳ್ತೀವಿ ಅವರಿಗೆ ಮಾರ್ತೇವೆ ಅಂತ ಹೇಳಿದ್ದಾರೆ. ಅದು ನಂತರದಲ್ಲಿ ನಮ್ಗೆ ಗೊತ್ತಾಗಿದೆ ಲಾಭ ಗಳಿಸ್ತಕ್ಕಂಥ 2 ಪಬ್ಲಿಕ್ ಸೆಕ್ಟರ್ ಬ್ಯಾಂಕನ್ನು ಅವರು ಖಾಸಗಿ ಅವ್ರಿಗೆ ಮಾರ್ತೇವೆ ಅಂತ ಹೇಳಿದ್ದಾರೆ. ಇದರ ವಿರುದ್ಧವಾಗಿ ಮತ್ತು ಜನರಲ್ ಇನ್ಶೂರೆನ್ಸ್ ಕಂಪ್ನಿನೂ ಸಹ ಮರ್ಜ್ ಮಾಡಿ ಅದನ್ನು ಸಹ ನಾವು ಮಾರ್ತೇವೆ ಅಂತ ಹೇಳಿದ್ದಾರೆ. ಇದರ ವಿರುದ್ಧವಾಗಿ ನಾವು ಮೊದಲನೇ ಘಟ್ಟದಲ್ಲಿ 2 ದಿನದ ಮುಷ್ಕರ ಕರೆದಿದ್ದೆವು, ನಿನ್ನೆ ಮತ್ತು ಇವತ್ತು. ಇದು ತುಂಬ ಸಕ್ಸಸ್ ಆಗಿದೆ ಅಂತ ನಮಗೆ ರಿಪೋರ್ಟ್ಸ್ ಬಂದಿದೆ. ಈ ಮುಂದಿನ ದಿನಗಳಲ್ಲಿ ಈ ಹೋರಾಟ ಇನ್ನೂ ತೀವ್ರಗೊಳ್ಳುತ್ತೆ. ಮತ್ತು ಯಾತಕ್ಕೆ ನಾವು ಹೋರಾಟ ಮಾಡ್ತಾ ಇದ್ದೇವೆ ಅಂತ ಹೇಳಿದರೆ ಟು ಸೇವ್ ಸ್ಮಾಲ್ ಡಿಪಾಸಿಟರ್ಸ್ ಫ್ರಮ್ ದಿ ಕಾರ್ಪೊರೇಟ್ ಹೌಸಸ್ ಹೂ ವಿಲ್ ಬಿ ಅವೈಲಿಂಗ್ ಲಾರ್ಜ್ ಕಾರ್ಪೊರೇಟ್ ಲೋನ್ಸ್. ಯಾತಕ್ಕೆ ಅಂತ ಹೇಳಿದರೆ ದೊಡ್ಡ ಉದ್ಯಮಿಗಳು, ಕರೋಡ್ಪತಿಗಳು ಅವ್ರದ್ದು ಯಾವುದೇ ತರಹದ ಡಿಪಾಸಿಟ್ಸ್ ಇರುವುದಿಲ್ಲ ಬ್ಯಾಂಕ್ಗಳಲ್ಲಿ. ಅವರು ಸಣ್ಣ ಉಳಿತಾಯದಾರರ ಒಂದು ನಿಧಿಯನ್ನು ತಮ್ಮ ದೊಡ್ಡ ಕಂಪನಿಗಳಿಗೆ ಸಾಲವನ್ನು ತಗೊಂಡು ಆ ಸಾಲವನ್ನು ಮರುಪಾವತಿ ಮಾಡದೆ ಸುಸ್ತಿ ಸಾಲವಾಗಿ ಕನ್ವರ್ಟ್ ಆಗುತ್ತೆ, NPA ಆಗುತ್ತೆ. ಅವು ಬ್ಯಾಸೆಲ್ ಕಮಿಟಿ ನಾರ್ಮ್ಸ್ ಪ್ರಕಾರ 90 ದಿನದಲ್ಲಿ ಕಟ್ಟದೇ ಇದ್ದರೆ ಅದನ್ನು ನಾವು ನಮ್ಮ ನಿವ್ವಳ ಲಾಭದಲ್ಲಿ ಆಪರೇಟಿಂಗ್ ಪ್ರಾಫಿಟ್ನಲ್ಲಿ ನಾವು ಅದಕ್ಕೆ ಪ್ರಾವಿಷನ್ ಮಾಡಿ ನಾವು ಕಟ್ಟಬೇಕಾದಂಥ ಪರಿಸ್ಥಿತಿ ಬರುತ್ತೆ. ಇದರಿಂದ ದುಷ್ಪರಿಣಾಮ ಏನಾಗುತ್ತೆ ಅಂತ ಹೇಳಿದರೆ ಒಂದು ಸಣ್ಣ ಉಳಿತಾಯದಾರರಿಗೆ ಒಂದು ದೊಡ್ಡ ಹೊರೆ ಆಗುತ್ತೆ. ಅವರು ಠೇವಣಿ ಮತ್ತೆ ವಾಪಸ್ ಸಿಗುವುದಿಲ್ಲ, ಬ್ಯಾಂಕುಗಳು ಮುಳುಗುತ್ತೆ. ಇದು ಮೊಟ್ಟ ಮೊದಲನೇದು. ಎರಡನೇದು ಕೃಷಿಕರಿಗೆ ಮತ್ತು ಕೃಷಿಯೇತರ ಅವಲಂಬಿತ ಕ್ಷೇತ್ರಗಳಿಗೆ ಸಾಲ ಸಿಗುವುದಿಲ್ಲ. ಅಲೈಡ್ ಅಗ್ರಿಕಲ್ಚರ್ ಆ್ಯಕ್ಟಿವಿಟೀಸ್ ಮತ್ತು ಅಗ್ರಿಕಲ್ಚರ್ ಆ್ಯಕ್ಟಿವಿಟೀಸ್ಗೆ ಫಾರ್ಮರ್ಸಿಗೆ ಸಾಲ ಸಿಗುವುದಿಲ್ಲ. ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ಮತ್ತು ರೂರಲ್ ಆ್ಯಂಡ್ ಸೆಮಿ ಅರ್ಬನ್ ಏರಿಯಾಗಳಲ್ಲಿ ಖಾತೆಗಳನ್ನು ಕ್ಲೋಸ್ ಮಾಡ್ತಾರೆ, ಖಾತೆಗಳು ಇರುವುದಿಲ್ಲ. ಯಾಕೆ ಅಂತಂದರೆ ನ್ಯೂ ಜನ್ರೇಷನ್ ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ ICICI ಇರ್ಬೋದು, HDFC ಇರ್ಬೋದು, ಅವು ಯಾವುವು ನಮ್ಮ ದೇಶದಲ್ಲಿ ಇರ್ತಕ್ಕಂಥ 6,30,000 ಹಳ್ಳಿಗಳಲ್ಲಿ ಹೋಗಿ ಯಾರೂ ಅಲ್ಲಿ ಶಾಖೆಗಳನ್ನು ಓಪನ್ ಮಾಡಿ ಕೃಷಿಕರಿಗೆ ಸಾಲ ಕೊಡೋದಿಲ್ಲ, ಸಣ್ಣ ಉದ್ಯಮಿಗಳಿಗೆ ಸಾಲ ಕೊಡೋದಿಲ್ಲ, ಮತ್ತು ಸೆಲ್ಫ್ ಹೆಲ್ಪ್ ಗ್ರೂಪ್ ಸ್ವಸಹಾಯಕ ಸಂಘಗಳಿಗೆ ಸಾಲ ಕೊಡುವುದಿಲ್ಲ, ಬೀದಿ ಬದಿ ವ್ಯಾಪಾರಿಗಳಿಗೆ ಸಹಾಯ ಕೊಡುವುದಿಲ್ಲ. ಇದು ನಾವು ಈಗಾಗಲೇ ಅಮೇರಿಕಾ ಅಂತ ರಾಷ್ಟ್ರದಲ್ಲಿ ನಾವು ಇದನ್ನು ಕಣ್ಣಾರೆ ಕಂಡಿದ್ದೇವೆ, ನೋಡಿದ್ದೇವೆ. ಅದರ ಪುನರಾವರ್ತನೆ ನಮ್ಮ ದೇಶದಲ್ಲಿ ಆಗಕೂಡದು. ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದ ಸಾಲ ಸಿಗುವುದಿಲ್ಲ, ಮತ್ತು ಹೌಸಿಂಗ್ ಲೋನ್ ಇರ್ಬೋದು ಮತ್ತು ಕಾರ್ ಲೋನ್ ಇರ್ಬೋದು. ನಾವು ಈ ಒಂದು ಕಮ್ಮಿ ಬಡ್ಡಿಯಲ್ಲಿ ಯಾವ ರೀತಿಯಲ್ಲಿ ನಾವು ಇವಾಗ ಕೊಡ್ತಾ ಇದ್ದೇವೆ ಆ ರೀತಿ ಬಡ್ಡಿನಲ್ಲಿ ಮುಂದೆ ಪ್ರೈವೇಟೈಸೇಷನ್ ಆದರೆ ಈ ಖಾಸಗಿ ವಲಯದಲ್ಲಿ ಇರ್ತಕ್ಕಂಥ ಬ್ಯಾಂಕುಗಳು ಕೊಡುವುದಿಲ್ಲ, ಅವು ಡಿಕ್ಟೇಟ್ ಮಾಡೋಕ್ಕೆ ಶುರು ಮಾಡ್ತವೆ. ಮತ್ತು ಈಗಾಗಲೇ ICICI ಬ್ಯಾಂಕ್ ಮತ್ತು HDFC ಬ್ಯಾಂಕ್ ಇಂಡಿಯನ್ ಬೇಸ್ಡ್ ಫಾರಿನ್ ಬ್ಯಾಂಕ್ಸ್ ಆಗಿ ಕನ್ವರ್ಟ್ ಆಗಿದೆ. ನಮ್ಮ ದೇಶದಲ್ಲಿ ದುಡ್ದಿರ್ತಕ್ಕಂಥ, ನಮ್ಮ ದೇಶದಲ್ಲಿ ಗಳಿಸಿರ್ತಕ್ಕಂಥ ಎಲ್ಲ ಲಾಭವನ್ನು ಡಿವಿಡೆಂಡ್ ಮೂಲಕ ಅವರು ಬೇರೆ ದೇಶಕ್ಕೆ ಕಳಿಸ್ತಾರೆ. ಏಕೆಂದರೆ ಆ ಬ್ಯಾಂಕ್ಗಳಲ್ಲಿ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ಗಳು ಆಗಿರೋದ್ರಿಂದ ಅದರ ಮೆಜಾರಿಟಿ ಶೇರ್ ಹೋಲ್ಡರ್ಸ್ ಬಂದ್ಬಿಟ್ಟು ಫಾರಿನರ್ಸ್ ಆಗಿರೋದ್ರಿಂದ ನಮ್ಮ ದೇಶದ ಸಂಪತ್ತನ್ನು ಆರ್ಥಿಕ ವ್ಯವಸ್ಥೆಯಲ್ಲಿ ಲೂಟಿ ಮಾಡಿ ಬೇರೆ ದೇಶಗಳಿಗೆ ತಗೊಂಡು ಹೋಗ್ತಾರೆ. ಇದು ನಮ್ಮ ಯುರೋಪಿಯನ್ ಯೂನಿಯನ್ ಮತ್ತು ಯುರೋಪಿಯನ್ ಕಂಟ್ರೀಸ್ ಮತ್ತು
ಅಮೇರಿಕಾದಲ್ಲಿ ಈಗಾಗಲೇ ನಾವು ಕಂಡುಕೊಂಡಿದ್ದೇವೆ, ನೋಡಿದ್ದೇವೆ. 2008ರಲ್ಲಿ ಸಬ್ಪ್ರೈಮ್ ಕ್ರೈಸಿಸ್ ಆಗಿರ್ಬೋದು, ಅದಾದಮೇಲೆ ಪಿಗ್ಸ್ ಕಂಟ್ರೀಸ್ ಪೋರ್ಚುಗಲ್, ಐರ್ಲೆಂಡ್, ಇಟಲಿ, ಗ್ರೀಸ್, ಸ್ಪೇನ್ನಲ್ಲಿ ಏನಾಗಿದೆ ಅಂತಲೂ ನಮ್ಮ ಕಣ್ಮುಂದೆ ಇದೆ. ಮತ್ತು ಸೈಪ್ರಸ್ಸಲ್ಲಿ ಏನಾಗಿದೆ, FRDI ಬಿಲ್ ಇಂಟ್ರಡ್ಯೂಸ್ ಮಾಡಿ ಅದೂ ಸಹ ನಮ್ಮ ಕಣ್ಮುಂದೆ ಇರೋದರಿಂದ ಇದರ ಎಲ್ಲದರ ವಿರುದ್ಧವಾಗಿ ನಾವು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಮತ್ತು ನಮ್ಮ ಕೇಂದ್ರ ಸರ್ಕಾರಕ್ಕೆ ಮನವಿ ಏನು ಅಂತ ಹೇಳಿದರೆ, ನೀವು ಇರ್ತಕ್ಕಂಥ ಸರ್ಕಾರಿ ಸ್ವಾಮ್ಯದ ಬ್ಯಾಂಕ್ಗಳನ್ನು ನೀವು ಚೇತನಗೊಳಿಸಿ, ಸ್ಟ್ರೆಂಥನ್ ಮಾಡಿ ಮತ್ತು ಅಟಾನಮಿ ಕೊಡಿ, ಬೋರ್ಡ್ಗಳಲ್ಲಿ ಆಫೀಸರ್ ಡೈರೆಕ್ಟರ್, ಎಂಪ್ಲಾಯಿ ಡೈರೆಕ್ಟರ್ನ ಅಪಾಯಿಂಟ್ ಮಾಡಿ ಅಂತ ನಾವು ಈ ಮೂಲಕ ನಿಮ್ಮ ವಾಹಿನಿ ಮೂಲಕ ಸಹ ನಾವು ಜನಸಾಮಾನ್ಯರಿಗೆ ತಿಳಿಯೋದಕ್ಕೆ ಇಷ್ಟಪಡುತ್ತೇವೆ. ಬ್ಯಾಂಕ್ಗಳಲ್ಲಿ ಸರ್ವಿಸ್ ಟ್ಯಾಕ್ಸ್ ಯಾವ ಥರ ಜಾಸ್ತಿ ಆಗ್ಬೋದು ಅದ್ರ ಬಗ್ಗೆ? ಅದು ನಿಮಗೆ ಹಿಡನ್ ಚಾರ್ಜಸ್ ಅಂತ ಹೇಳ್ತಾರೆ. ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ಗಳಲ್ಲಿ ನಾನು ಪರ್ಸ್ನಲಿ ಐ ಕಾಲ್ ಆಲ್ ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ಸ್ ಆ್ಯಸ್ ಫೇಸ್ಲೆಸ್ ಬ್ಯಾಂಕ್ಸ್. ಈಗ ಸಾಮಾನ್ಯ ವರ್ಗದ ಜನ, ಕೂಲಿ ಕಾರ್ಮಿಕ, ಅವರು ಯಾವತ್ತೂ ನಿಮಗೆ ICICI ಬ್ಯಾಂಕಲ್ಲಿ ಹೋಗಿದ್ದು ನಾವು ಕಂಡಿಲ್ಲ, ನೋಡಿಲ್ಲ. HDFC ಬ್ಯಾಂಕಲ್ಲಿ ಒಳಗಡೆ ಕಾಲಿಡೋದಕ್ಕೆ ಆಗೋದಿಲ್ಲ. ನಿಮಗೆ ಮಿನಿಮಮ್ 10,000 ರೂಪಾಯಿ ಮಿನಿಮಮ್ ಬ್ಯಾಲೆನ್ಸ್ ಯಾವಾಗಲೂ ಉಳಿತಾಯ ಖಾತೆಯಲ್ಲಿ ಮೇಂಟೈನ್ ಮಾಡಬೇಕು. ನೀವು ಒಳಗಡೆ ಕಾಲಿಟ್ಟರೆ ಅವರು ನಿಮಗೆ ಒಂದು ಸೇವಾ ಶುಲ್ಕನ ರಿಕವರಿ ಮಾಡ್ತಾರೆ, ಅಂದರೆ ನಿಮ್ಮ ಖಾತೆಗೆ ಡೆಬಿಟ್ ಮಾಡ್ತಾರೆ. ಸರ್ವಿಸ್ ಚಾರ್ಜಸ್ಸು ತುಂಬ ಹೆಚ್ಚಿಗೆ ಆಗುತ್ತೆ. ಇದರ ಲಾಭ ಅಲ್ಲಿ ಪ್ರೈವೇಟ್ ಬ್ಯಾಂಕ್ಸ್ ಎಕ್ಸಿಕ್ಯೂಟಿವ್ಸ್ ಮತ್ತು ಅಲ್ಲಿ ಡೈರೆಕ್ಟರ್ಸ್ಗಳು ಅವರು ಇದರದ ಲಾಭ ಪಡೀತಾರೆ. ಇದು ನಾವು ಈಗಾಗಲೇ ನೋಡಿದ್ದೇವೆ. ದೇರ್ ವಿಲ್ ನಾಟ್ ಬಿ ಎನಿ ಟ್ರಾನ್ಸ್ಪರೆನ್ಸಿ ಇನ್ ಚಾರ್ಜಸ್. ದೇರ್ ವಿಲ್ ಬಿ ಲಾಟ್ ಆಫ್ ಹಿಡನ್ ಚಾರ್ಜಸ್ ಇನ್ ದಿ ಫಾರ್ಮ್ ಆಫ್ ಸರ್ವಿಸ್ ಚಾರ್ಜಸ್ ಬೈ ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ಸ್. ದಿಸ್ ಇಸ್ ನಾಟ್ ದೇರ್ ಇನ್ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್. ಭಾರತದಲ್ಲಿ ಖಾಸಗಿ ಬ್ಯಾಂಕ್ಗಳ ಕಾರ್ಯನಿರ್ವಹಣೆ ಆಗಿದೆ. ಈಗ ನಿಮಗೆ ಲಕ್ಷ್ಮೀ ವಿಲಾಸ್ ಬ್ಯಾಂಕ್ ಇರ್ಬೋದು, ಇಲ್ಲ ಅದು ಅಂದರೆ ನಾವು ಖಾಸಗಿ ವಲಯದಲ್ಲಿ ಇರ್ತಕ್ಕಂಥ ಬ್ಯಾಂಕ್ಗಳನ್ನು ನಾವು 2 ಭಾಗವಾಗಿ ವಿಂಗಡಣೆ ಮಾಡಬೇಕಾಗತ್ತೆ. ಅಂದರೆ ವಿ ಹ್ಯಾವ್ ಟು ಸೆಪರೇಟ್ ದಿ ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ ಇಂಟು ಓಲ್ಡ್ ಜನರೇಷನ್ ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ ಆ್ಯಂಡ್ ನ್ಯೂ ಜನರೇಷನ್ ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್. ಓಲ್ಡ್ ಜನರೇಷನ್ ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ನಲ್ಲಿ ಕರ್ನಾಟಕ ಬ್ಯಾಂಕ್ ಇರ್ಬೋದು, ಲಕ್ಷ್ಮೀ ವಿಲಾಸ್ ಬ್ಯಾಂಕ್ ಇರ್ಬೋದು, ತಮಿಳ್ನಾಡು ಕೋಆಪರೇಟಿವ್ TMB ಅಂತಾರೆ, ಮರ್ಕೆಂಟೈಲ್ ಬ್ಯಾಂಕ್ ಇರ್ಬೋದು, CSB ಇರ್ಬೋದು, ಜಮ್ಮು ಆ್ಯಂಡ್ ಕಾಶ್ಮೀರ್ ಬ್ಯಾಂಕ್ ಇರ್ಬೋದು. ಅದು ಎಲ್ಲವೂ ಒಂದು ಕಡೆ ಆದರೆ, ಇನ್ನೊಂದು ಕಡೆ ICICI ಬ್ಯಾಂಕ್, ಯೆಸ್ ಬ್ಯಾಂಕ್, UTI ಬ್ಯಾಂಕ್. UTI ಕೂಡ ಮೊದಲು ಸರ್ಕಾರಿ ಸ್ವಾಮ್ಯದಲ್ಲಿ ಇರ್ತಿತ್ತು. IDBI ಮೊದಲು IDBI ಗೌರ್ಮೆಂಟ್ದಾಗಿ, ಆಮೇಲೆ IDBI ಬ್ಯಾಂಕ್ ಆಗಿ ಇವತ್ತು ಅದನ್ನು ಮಾರಾಟ ಮಾಡ್ತಕ್ಕಂಥ ಒಂದು ಪರಿಸ್ಥಿತಿಗೆ ಬಂದಿದೆ. ಇದು ಹೇಗೆ ಇರುತ್ತೆ ಅಂತ ಹೇಳಿದ್ರೆ, ನ್ಯಾಷನಲೈಸೇಷನ್ ಆಫ್ ಲಾಸಸ್, ಪ್ರೈವೇಟೈಸೇಷನ್ ಆಫ್ ಪ್ರಾಫಿಟ್ಸ್. ಅಂದರೆ ಲಾಭ ಬಂದರೆ ಪ್ರೈವೇಟ್ನವರು ತಿಂತಾರೆ, ಲಾಭ ಆದರೆ ಅದು ತೆರಿಗೆದಾರರು ಯಾರು ಇರ್ತಾರೆ, ಟ್ಯಾಕ್ಸ್ ಪೇಯರ್ಸ್ಗೆ ಅದನ್ನು ಅವ್ರ ತಲೆ ಮೇಲೆ ಹೊರಿಸ್ತಕ್ಕಂಥ ಒಂದು ಅನುಭವ ನಮಗೆ ನಾವು ಕಂಡುಕೊಂಡಿರೋದ್ರಿಂದ ನಾವು ಈ ಖಾಸಗೀಕರಣ ಬೇಡ ಅಂತ ನಾವು ಹೇಳ್ತಾ ಇದ್ದೇವೆ. ರವಿಕುಮಾರ್ ಅಂತೇಳಿ NCB ಸ್ಟೇಟ್ ಯೂನಿಟ್ ಜನರಲ್ ಸೆಕ್ರೆಟರಿ. 15-16 ಇಲ್ಲಿ ಮುಷ್ಕರ ನಡೆದಿದೆ ಪ್ರೈವೇಟೈಸೇಷನ್ ಬಗ್ಗೆ. ಖಾಸಗೀಕರಣ ಬೇಡವೇ ಬೇಡ ಅಂತೇಳಿ ಪ್ರೈವೇಟೈಸೇಷನ್ ಆಗಿದೆ. ಆಲ್ ಓವರ್ ಇಂಡಿಯಾ ಫುಲ್ ರೆಸ್ಪಾನ್ಸ್. 10 lakh ಎಂಪ್ಲಾಯೀಸ್ ದೇ ಹ್ಯಾವ್ ನಾಟ್ ಅಟೆಂಡೆಡ್ ದ ಆಫೀಸ್, ಯಾರೂ ಅಟೆಂಡ್ ಆಗಿಲ್ಲ. ಆ್ಯಂಡ್ ಇಲ್ಲಿ ಮ್ಯಾಸಿವ್ ಡೆಮಾನ್ಸ್ಟ್ರೇಷನ್ ಮುಗಿದಿದೆ ಈಗ ತಾನೇ. ಆ್ಯಂಡ್ ಇದು ಬಿಗಿನಿಂಗು. ಇನ್ನು ಮುಂದೆ ಪ್ರೈವೇಟೈಸೇಷನ್ ಸ್ಟಾಪ್ ಮಾಡಲಿಕ್ಕೆ ಏನೇನು ಪ್ರೋಗ್ರಾಮ್ ನಮ್ಮ UFB ಇಂದ ಪ್ರೋಗ್ರಾಮ್ ಚಾರ್ಟ್ ಮಾಡ್ತಾರೋ ದಟ್ ವಿಲ್ ಬಿ ಕಂಟಿನ್ಯೂಡ್. ಆ್ಯಂಡ್ ಇಲ್ ಎಫೆಕ್ಟ್ಸ್ ಇದರಿಂದ ಸಾರ್ವಜನಿಕರಿಗೆ ತುಂಬ ತೊಂದರೆ ಆಗುತ್ತೆ. ನಿಮಗೆ ಗೋಲ್ಡ್ ಲೋನ್ ಇರ್ಬೋದು, ಎಜುಕೇಷನ್ ಲೋನ್ ಇರ್ಬೋದು, ನಿಮಗೆ ಡೆಪಾಸಿಟ್ಸ್, ಅಡ್ವಾನ್ಸಸ್ ಎಲ್ಲದಕ್ಕೂ ತೊಂದರೆ. ಸಾರ್ವಜನಿಕರ ಮನಿ ನಮ್ಮಲ್ಲಿ ಇಟ್ಕೊಂಡು ಬ್ಯಾಂಕ್ನಲ್ಲಿ ಇದ್ದು ಅವರು ಸೇಫ್ ಗಾರ್ಡ್ ಮಾಡೋದಕ್ಕೆ ಪಬ್ಲಿಕ್ ಸೆಕ್ಟರ್ ಒಂದೇ ಕಾಪಾಡೋದು. ಇನ್ನು ನೋಡಿದಾಗ ನಿಮಗೆ ಪ್ರೈವೇಟ್ ಸೆಕ್ಟರ್ ಯೆಸ್ ಬ್ಯಾಂಕ್ ಆಗಿರ್ಬೋದು, ಡಾಯಿಶ್ ಬ್ಯಾಂಕ್ ಆಗಿರ್ಬೋದು, ದೇ ಆರ್ ಕ್ಲೋಸ್ಡ್ ದ ಬ್ಯಾಂಕ್ಸ್ ಬಿಕಾಸ್ ದೇ ಕುಡ್ ನಾಟ್ ಸರ್ವೈವ್ ಇನ್ ಪಬ್ಲಿಕ್. ಇಲ್ಲಿ ಇಂಡಿಯನ್ ಪಬ್ಲಿಕ್ಗೆ ಸರ್ವ್ ಮಾಡೋಕ್ಕಾಗಿಲ್ಲ. ಇಫ್ ಅಟ್ ಆಲ್ ಈ ನೇಷನ್ದು ದುಡ್ಡು, ಸಾರ್ವಜನಿಕರ ದುಡ್ಡು ಉಳಿಬೇಕು ಅಂದರೆ ಪಬ್ಲಿಕ್ ಸೆಕ್ಟರ್ ಕೈಯಲ್ಲೇ ಇರೋದು. ಅದರ್ವೈಸ್ ಪಬ್ಲಿಕ್ ಸೆಕ್ಟರ್ ಉಳಿದಿಲ್ಲ ಅಂದರೆ ಯಾವುದೇ ಸಣ್ಣ ಡೆಪಾಸಿಟರ್ಗೆ ಸರ್ವೈವರ್ ಇಲ್ಲ ಈ ಕಂಟ್ರಿಯಲ್ಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್ಕಾರ ಯಾಕೆ ಖಾಸಗಿಯವರಿಗೆ ಬ್ಯಾಂಕ್ಗಳನ್ನ ಮಾರಾಟ ಮಾಡ್ತಾ ಇದ್ದಾರೆ? ಯಾಕೆ ಮಾರಾಟ ಮಾಡ್ತಾ ಇದ್ದಾರೆ ಅಂದರೆ, ಸರ್ಕಾರಕ್ಕೆ ಇವಾಗ GDP ಇಂದ ಅವರು ರನ್ ಮಾಡೋದಕ್ಕೆ ಹಣ ಕಮ್ಮಿ ಆಗಿದೆ. ಅವರು ಇವಾಗ ಪ್ರೈವೇಟೈಸ್ 1969 ನ್ಯಾಷನಲೈಸೇಷನ್ ಆಯಿತು ಟು ಸೇಫ್ ಗಾರ್ಡ್ ಡೆಪಾಸಿಟ್ ಆಫ್ ಮನಿ. ನೌ ದೇ ಆರ್ ಸೆಲ್ಲಿಂಗ್ ಟು ಸೇಮ್ ಪ್ರೈವೇಟ್ ಸೆಕ್ಟರ್ಸ್. ಇದೇ ಒಂದು 6 ತಿಂಗಳು ಮುಂಚೆ ಪ್ರೈವೇಟ್ ಯೆಸ್ ಬ್ಯಾಂಕ್ ಹೆಂಗೆ ಮುಳುಗ್ತು ಅಂತ ಎಲ್ಲರೂ ನೋಡಿದ್ರಿ, ಲಕ್ಷ್ಮೀ ವಿಲಾಸ್ ಬ್ಯಾಂಕ್ ಹೆಂಗೆ ಮುಳುಗ್ತು ಅಂತ ಎಲ್ಲ ನೋಡಿದ್ರಿ. ಅದನ್ನು ಯೆಸ್ ಬ್ಯಾಂಕ್ನ ಕಾಪಾಡಿದ್ದು ತಿರ್ಗಾ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸೇ. NBFCಗೆ ಲೆಂಡ್ ಮಾಡ್ತಾ ಇರೋದು ಅಂಡರ್ ಪ್ರಯಾರಿಟಿ ಸೆಕ್ಟರ್, ತಿರ್ಗಾ ಪಬ್ಲಿಕ್ ಸೆಕ್ಟರ್ ಬ್ಯಾಂಕೆ. ಇದು ಸರ್ಕಾರಕ್ಕೆ ದುಡ್ಡು ಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ಇಲ್ ಎಫೆಕ್ಟ್ ಅಂತ ತೋರಿಸಿ ದುಡ್ಡು ಮಾಡೋಕ್ಕೋಸ್ಕರ ಟ್ರೈ ಮಾಡ್ತಾರೆ, ಪ್ರೈವೇಟೈಸ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಈಗ
ಈಗ ಬಡ ಜನರಿಗೆ ಮತ್ತು ಸ್ವಉದ್ಯೋಗ ತೊಡಗಿಸಿಕೊಳ್ಳೋರಿಗೆ ಖಾಸಗಿ ಬ್ಯಾಂಕ್ಗಳು ಸಾಲ ಕೊಡ್ತಾ ಇದೆ. ಹಾಗಾಗಿ ಅವರಿಗೆ ಖಾಸಗಿಗಳನ್ನ ಹೇಗೆ ತೊಂದರೆ ಆಗ್ಬೋದು? ಯಾಕೆ ತೊಂದರೆ ಆಗ್ಬೋದು ಒಂದೇ ಒಂದು ಹೇಳ್ತೀನಿ. ಇವಾಗ ಯಾವುದೇ ಪ್ರೈಮ್ ಮಿನಿಸ್ಟರ್ ಸ್ಕೀಮ್ ಇವಾಗ ಬಂದಿರೋದು 96% ಈಸ್ ಡನ್ ಬೈ ಪಬ್ಲಿಕ್ ಸೆಕ್ಟರ್. ಖಾಸಗೀಕರಣದವ್ರು ಮಾಡಿರೋದು 4-3%. ಅದು ಏನು ಪ್ರಯಾರಿಟಿ ಲೆಂಡಿಂಗ್ನಲ್ಲಿ ಅವರು ಒಟ್ಟಿಗೆ ಜನಕ್ಕೆ ಕೊಟ್ಟು ಅವರು MBR ಕೊಡ್ತಾ ಇದ್ದಾರೆ. ಅದರ್ವೈಸ್ ಇವನ್ 2% ಖಾಸಗೀಕರಣದಿಂದ ಯಾವುದೂ ಆಗಿಲ್ಲ. ಇದೆಲ್ಲ ಪಬ್ಲಿಕ್ ಸೆಕ್ಟರಿಂದನೇ ಆಗಿರೋದು. ಯಾವುದೇ ಖಾಸಗಿ ಬ್ಯಾಂಕುಗಳು ನಷ್ಟ ಅನುಭವಿಸಿ ಮುಳುಗುವ ಸ್ಥಿತಿಗೆ ಬಂದಾಗ ಠೇವಣಿದಾರರಿಗೆ ಭದ್ರತೆ ಇರ್ತದ? ಇರೋದಿಲ್ಲ, ಖಂಡಿತ ಇರೋದಿಲ್ಲ. ನೀವೇ ನೋಡಿದಿರಲ್ಲ ಇವಾಗ ಎಸ್ ಬ್ಯಾಂಕ್ ಏನು ಪರಿಸ್ಥಿತಿ ಆಯಿತು. ಮಹಾರಾಷ್ಟ್ರ ಬ್ಯಾಂಕ್, ಆಕ್ಸಿಸ್ ಬ್ಯಾಂಕ್, ಎಸ್ ಸಮಸ್ಯೆ ಎದುರಿಸಿದ್ದು ಗಮನಿಸಿದಾಗ ಹೌದು, ಅದೇ ಸೇಮ್ ಅದೇ ಪರಿಸ್ಥಿತಿ ಮುಂದಕ್ಕೆ ಪ್ರೈವೇಟೈಸ್ ಆದರೆ ಅದೇ ವಾಪಸ್ ಬರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. 2000 ಗ್ಲೋಬಲ್ ಟ್ರಸ್ಟ್ ಬ್ಯಾಂಕ್ ಮುಳುಗಿದಾಗ ಗ್ರಾಹಕರಿಗೆ ತೊಂದರೆ ಆಗಿತ್ತಾ? ಸರ್ಕಾರದ ಹಸ್ತಕ್ಷೇಪ ಹೇಗಿತ್ತು? ಹೌದಲ್ಲ, ಅವಾಗ ಓರಿಯೆಂಟಲ್ ಬ್ಯಾಂಕ್ ಆಫ್ ಕಾಮರ್ಸ್ ತೊಗೊಂಡಿದ್ದಕ್ಕೋಸ್ಕರನೇ ಆ ಕಸ್ಟಮರ್ಸ್ಗಳು ಉಳ್ಕೊಂಡಿದ್ದು. ಈಗ ಭಾರತದಲ್ಲಿ ಖಾಸಗಿ ಬ್ಯಾಂಕ್ಗಳ ಕಾರ್ಯನಿರ್ವಹಣೆ ಹೇಗಿದೆ? ಉದಾಹರಣೆ ಲಕ್ಷ್ಮೀ ವಿಲಾಸ್ ಬ್ಯಾಂಕ್, ಧನಲಕ್ಷ್ಮಿ ಬ್ಯಾಂಕ್ ಇದ್ರು ಹೇಗಿದೆ? ಅದರ ಓಲ್ಡ್ ಜನ್ರೇಷನ್ ಬ್ಯಾಂಕ್ ಇವಾಗ DSB ತೊಗೊಂಡಿದ್ದಾರೆ. ಈಗ ಆರ್ಮ್ ಟ್ವಿಸ್ಟಿಂಗ್ ಮಾಡ್ತಾರೆ. ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ಗೆ ಒಂದು ರೂಲು, ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ಸ್ಗೆ ಒಂದು ರೂಲ್ ಮಾಡ್ತಾಯಿದ್ದಾರೆ. ಸೊ ದಟ್ ಲೆವೆಲ್ ಫೀಲ್ಡಿಂಗ್ ಬಿಟ್ಟರೆ ಡೆಫಿನೆಟ್ ಪ್ರೈವೇಟ್ ಸೆಕ್ಟರ್ಗಿಂತ ಹೆಚ್ಚಾಗಿ ಪಬ್ಲಿಕ್ ಸೆಕ್ಟರ್ ಮಾಡೋದು. ಇದು ಗೌರ್ಮೆಂಟ್ ಇಂಟರ್ವೆನ್ಷನ್ ಜಾಸ್ತಿ ಇರೋದ್ರಿಂದ ಪಬ್ಲಿಕ್ ಸೆಕ್ಟರ್ಗೆ ತೊಂದರೆ ಆಗ್ತಾಯಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಈ ಹೋರಾಟ ಎಲ್ಲಿವರೆಗೆ ಕೊನೆ ನಮ್ಮ ಓಟ ಸತತವಾಗಿ ನಡೆಯುತ್ತೆ ಅಂಟಿಲ್ ದ ಪ್ರೈವೇಟೈಸೇಷನ್ ಈಸ್ ಸ್ಟಾಪ್. ಖಂಡಿತ ನಡೆಯುತ್ತೆ. ನನ್ನ ಹೆಸರು KNN ಪ್ರಸಾದ್ ಅಂತ. UFB ಒನ್ ಆಫ್ ದಿ ಅಂಗಸಂಸ್ಥೆ ಇರೋ ನ್ಯಾಷನಲ್ ಕಾನ್ಫೆಡರೇಷನ್ ಆಫ್ ಬ್ಯಾಂಕ್ ಎಂಪ್ಲಾಯೀಸನ್ನು ನ್ಯಾಷನಲ್ ಲೆವೆಲಲ್ಲಿ ಜಾಯಿಂಟ್ ಜನರಲ್ ಸೆಕ್ರೆಟರಿ ಆಗಿದ್ದೀನಿ. ನಾವು ಈ ಹೋರಾಟನ ಅವರು ಪಾಲಿಸಿ ಚೇಂಜ್ ಮಾಡೋ ತನಕನೂ ಮುಂದುವರಿಸೋ ಸಾಧ್ಯತೆಗಳಿರುತ್ತೆ. ನಿನ್ನೆ ಮತ್ತು ಇವತ್ತಿಂದು ಹೋರಾಟದ್ದು ಮುಷ್ಕರದ್ದು ಬಿಸಿ ಯಾವ ಲೆವೆಲಿಗೆ ತಟ್ಟುತ್ತೆ, ಅವ್ರದ್ದು ಗೌರ್ಮೆಂಟ್ ರಿಯಾಕ್ಷನ್ ಯಾವ ಥರ ಇದೆ ಅಂತ ನೋಡ್ಕೊಂಡ್ಬಿಟ್ಟು ಮುಂದಿನ ದಿನಗಳಲ್ಲಿ ನಮ್ಮ ಕೇಂದ್ರದ್ದು ಯುನೈಟೆಡ್ ಫೋರಮ್ ಆಫ್ ಬ್ಯಾಂಕ್ ಯೂನಿಯನ್ಸ್ ಸೆಂಟ್ರಲ್ ಅವರು ಒಂದು ಡಿಸಿಷನ್ ತಗೋತಾರೆ. ಮುಂದಿನ ಆ್ಯಕ್ಷನ್ ಪ್ರೋಗ್ರಾಮ್ಸ್ ಬಗ್ಗೆ ರಿಯಾಕ್ಷನನ್ನು ನೋಡಿಕೊಂಡು, ಗೌರ್ಮೆಂಟ್ ರಿಯಾಕ್ಷನ್ ನೋಡಿಕೊಂಡು ಅದ್ರ ಮೇಲೆ ನಮ್ಮ ಕಾರ್ಯಕ್ರಮಗಳನ್ನು ಮುಂದೆ ಹಮ್ಮಿಕೋತೀವಿ. ನಾವು ಸರ್ಕಾರಿ ಕ್ಷೇತ್ರದ ಬ್ಯಾಂಕ್ಗಳು ನಷ್ಟ ಅನುಭವಿಸ್ತಾ ಇದೆ ಅಂತ ಹೇಳೋದು ತಪ್ಪಾಗತ್ತೆ. ಯಾಕೆಂದರೆ ಸರ್ಕಾರಿ ಕ್ಷೇತ್ರದ ಬ್ಯಾಂಕ್ಗಳಿಗೆ ಒಂದು ಸಾರ್ವಜನಿಕ ಹಿತಾಸಕ್ತಿ, ಸಾರ್ವಜನಿಕ ಬದ್ಧತೆ ಇರುತ್ತೆ. ಸೋಷಿಯಲ್ ಬ್ಯಾಂಕಿಂಗ್ ಮಾಡಬೇಕಾಗತ್ತೆ. ಬರೀ ಪ್ರಾಫಿಟ್ ಓರಿಯೆಂಟೆಡ್ ಬ್ಯಾಂಕ್ ಮಾಡೋದಿದ್ದ ಸಾಧ್ಯ ಆಗಲ್ಲ. ಸಾಕಷ್ಟು ಸರ್ಕಾರಿ ಪಾಲಿಸಿಗಳನ್ನ, ಸರ್ಕಾರಿ ಸ್ಕೀಮ್ಗಳನ್ನ ಈಗ ಜನ್ಧನ್ ಅಕೌಂಟ್ ಅಂತ ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳು ಓಪನ್ ಮಾಡಬೇಕು ಅಂತಂದರು. ಆ ಜನ್ಧನ್ ಅಕೌಂಟ್ ಓಪನ್ ಮಾಡಿದ್ದ ಯಾವ ಬ್ಯಾಂಕ್ಗಳು ಮಾಡಿದ್ದೆ? ಸರ್ಕಾರಿ ಸ್ವಾಮ್ಯದ ಬ್ಯಾಂಕುಗಳು. ಝೀರೋ ಬ್ಯಾಲೆನ್ಸ್ ಅಕೌಂಟ್ 30 ಕೋಟಿ 40 ಕೋಟಿ ಕಸ್ಟಮರ್ಸ್ದು ಝೀರೋ ಬ್ಯಾಲೆನ್ಸ್ ಅಕೌಂಟ್ ಇಟ್ಕೊಂಡಿದ್ದರೆ ಅದರಲ್ಲಿ ಪ್ರಾಫಿಟ್ ಎಕ್ಸ್ಪೆಕ್ಟ್ ಮಾಡೋಕ್ಕಾಗತ್ತಾ? ಸರ್ಕಾರದ್ದು ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಅನ್ನೋದನ್ನು ಖಾಸಗಿ ಬ್ಯಾಂಕುಗಳು ಮಾಡೋದಿಲ್ಲ. ಆ್ಯಂಡ್ ಸರ್ಕಾರಿ ಬ್ಯಾಂಕುಗಳ ಮೇಲೆ ಕೇಂದ್ರದ್ದೇ ಒಂದು ನಿಯಮದ ಪ್ರಕಾರ 40% ಆಫ್ ಅವರ್ ಫಂಡ್ಸ್ ಔಟ್ ಆಫ್ ದಿ ಲೋನ್ ಫಂಡ್ಸ್ ಇಟ್ ಶುಡ್ ಬಿ ಗೋಯಿಂಗ್ ಟುವರ್ಡ್ಸ್ ದಿ ಪ್ರಿಯಾರಿಟಿ ಸೆಕ್ಟರ್. ದಟ್ ಇಸ್ ಕಾಲ್ಡ್ ಪ್ರಿಯಾರಿಟಿ ಸೆಕ್ಟರ್ ಲೆಂಡಿಂಗ್ ಅಂತ. ಆ ಪ್ರಿಯಾರಿಟಿ ಸೆಕ್ಟರಲ್ಲಿ ಬಹಳ ಕಡಿಮೆ ಸ್ತರದ ಜನತೆ ಇರ್ತಾರೆ. ಫಾರ್ಮರ್ಸ್ ಇರ್ತಾರೆ, ಆರ್ಟಿಸನ್ಸ್ ಇರ್ತಾರೆ, ರಿಟೇಲ್ ಅವರು ಇರ್ತಾರೆ, ಮತ್ತು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಇರ್ತಾರೆ. ಆ ರೀತಿ ಸಾಲಗಳು ಬ್ರಾಡ್ ಬೇಸಾಗಿ ಕೊಡೋದ್ರಿಂದ ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಆಗಿದೆ. 1969ಕ್ಕೆ ಮುಂಚೆ, ನ್ಯಾಷನಲೈಸೇಷನ್ ಆಗಲಿಕ್ಕೆ ಮುಂಚೆ ಇದ್ದಿದ್ದು ಬರೀ ಪ್ರೈವೇಟ್ ಬ್ಯಾಂಕ್ಸು. 1969ರಲ್ಲಿ 14 ಬ್ಯಾಂಕುಗಳು ಶ್ರೀಮತಿ ಇಂದಿರಾ ಗಾಂಧಿ ಅವರ ಪೀರಿಯಡಲ್ಲಿ ನ್ಯಾಷನಲೈಸ್ ಮಾಡೋರು. ಅದಕ್ಕೆ ಮುಂಚೆ ಈ ಒಂದು ವರ್ಗದ ಜನತೆಗೆ ಅವ್ರಿಗೆ ಸಾಲ ಸಿಗ್ತಾ ಇದ್ದಿದ್ದು ಮನಿ ಲೆಂಡರ್ಸಿಂದ. ಆ ಮನಿ ಲೆಂಡರ್ಸು ಈ ಒಂದು ಜನತೆನ ಹಿಂಡುಬಿಡ್ತಾಯಿದ್ರು. ಅಷ್ಟು ಒಂದು ಬಡ್ಡಿ ಮೇಲೆ ಚಕ್ರಬಡ್ಡಿ ಹಾಕ್ಕೊಂಡು ಅವರೆಲ್ಲರೂ ಪಾವರ್ಟಿ ಲೆವೆಲ್ಲಿಂದ ಹೊರಗಡೆ ಬರೋಕ್ಕೆ ಚಾನ್ಸೇ ಆಗ್ತಾ ಇರಲಿಲ್ಲ. ಅದಾದಮೇಲಿಂದ 1980ರಲ್ಲಿ ಇನ್ನೂ 6 ಬ್ಯಾಂಕನ್ನು ನ್ಯಾಷನಲೈಸ್ ಮಾಡಿದ ಮೇಲಿಂದ ದೇಶದ ಆರ್ಥಿಕ ಪರಿಸ್ಥಿತಿ ಎಷ್ಟು ಸುಧಾರಿಸಿದೆ. ಇದಕ್ಕೆ ಮೂಲ ಕಾರಣ ಯಾರು? ದೇಶದ ಆರ್ಥಿಕ ಪರಿಸ್ಥಿತಿ ಸುಧಾರಣೆಗೆ ಮೂಲ ಕಾರಣ ಸರ್ಕಾರಿ ಕ್ಷೇತ್ರದ ಬ್ಯಾಂಕುಗಳೇ ಮಾತ್ರನೇ. ಇದನ್ನು ನಾವು ಘಂಟಾಘೋಷವಾಗಿ ಹೇಳ್ಬೋದು, ಎಲ್ಲರಿಗೂ ತಿಳಿದಿರೋವಂಥ ವಿಷಯ. ಹಾಗಾದರೆ ಸಡನ್ನಾಗಿ ಪ್ರೈವೇಟೈಸ್ ಯಾಕೆ ಮಾಡಲಿಕ್ಕೆ ಹೊರಟಿದ್ದಾರೆ? ಇವಾಗ ಪ್ರೈವೇಟೈಸ್ ಮಾಡಲಿಕ್ಕೆ ಹೊರಟಿರೋದು ಇವರ ಬಡ್ಜೆಟಲ್ಲಿರೋ ಡೆಫಿಸಿಟನ್ನು ಅದನ್ನು ಕಮ್ಮಿ ಮಾಡ್ಕೊಳ್ಳೋದಕ್ಕೆ. ಡೆಫಿಸಿಟ್ ಬಡ್ಜೆಟಲ್ಲಿ ಸ್ಕೀಮ್ಗಳನ್ನು ಅನೌನ್ಸ್ ಮಾಡಿರ್ತಾರೆ, ಅದಕ್ಕೆ ಹಣ ಬೇಕಾಗತ್ತೆ. 2 ಲಕ್ಷ ಕೋಟಿ ಹಣ ಬೇಕಾಗತ್ತೆ ಈಗ ಅವರಿಗೆ. ಆ 2 ಲಕ್ಷ ಕೋಟಿ ಹಣ ಎಲ್ಲಿಂದ ತರಬೇಕು? ಸರ್ಕಾರದ್ದು ಹೂಡಿಕೆ ಎಲ್ಲೆಲ್ಲಿದೆಯೋ ಅದನ್ನು ಹಿಂಪಡೆದ್ರೆ ಅವ್ರಿಗೆ ಹಣ ಸಿಗತ್ತೆ. ಅದಕ್ಕೋಸ್ಕರ ಅಂತ ಮಾಡಲಿಕ್ಕೆ ಹೊರಟಿದ್ದಾರೆ. ಆದರೆ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿರೋ ಹೂಡಿಕೆನ
ಹಿಂಪಡೆದ್ಬಿಟ್ಟು ಇವತ್ತಿನ ದಿನ ನಮ್ಮ ಸರ್ಕಾರಿ ಬ್ಯಾಂಕ್ಗಳಲ್ಲಿ ಎಲ್ಲ ಜನತೆದು ಸೇವಿಂಗ್ಸ್ ಅಮೌಂಟು ಒಂದು ಫಿಗರ್ ಇದೆ, ಹೇಳಿದ್ರೆ ನಿಮಗೆ ಸುಸ್ತಾಗೋಗ್ಬೋದು, ಅಷ್ಟು ಒಂದು ಫಿಗರ್ ಇದೆ. 1,48,00,000 ಕೋಟಿ ಇಷ್ಟು ಹಣನ ಪ್ರೈವೇಟ್ ಅವ್ರಿಗೆ ಹ್ಯಾಂಡ್ ಓವರ್ ಮಾಡ್ತಾಯಿದ್ದಾರೆ. ಇದರಲ್ಲಿ ಇದು ಬರೀ ಸೇವಿಂಗ್ಸ್ ಹಣ ನಾನು ಮಾತಾಡ್ತಾ ಇರೋದು. ಇದು ಬಿಟ್ಟು ಎಲ್ಲ ಸರ್ಕಾರಿ ಸ್ವಾಮ್ಯದ ಬ್ಯಾಂಕ್ಗಳಲ್ಲೂ ಒಂದು ಪೆನ್ಷನ್ ಫಂಡ್ ಅಂತ ಇರುತ್ತೆ. ಮುಂದೆ ಆ ಸ್ಕೀಮ್ಗಳು ಏನಾಗುತ್ತೆ, ಪೆನ್ಷನ್ ಫಂಡ್ ಎಲ್ಲನೂ ಪ್ರೈವೇಟ್ ಸೆಕ್ಟರ್ಗೆ ಹೊಟ್ಟೋದ್ರೆ ಮುಂದೆ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಯಾರು ಉಳಿಯುತ್ತೆ? ಇದು ಒಂದು ಸರ್ಕಾರದ ಧರ್ಮ. ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿನ ಟೇಕಪ್ ಮಾಡಬೇಕಾಗಿರೋದು ಸರ್ಕಾರದ ಧರ್ಮ. ಅದನ್ನು ಬಿಟ್ಕೊಡ್ತಾ ಇದ್ದಾರೆ. ಇನ್ಶೂರೆನ್ಸನ್ನು ಪ್ರೈವೇಟೈಸ್ ಮಾಡೋದು, ಬ್ಯಾಂಕಿಂಗನ್ನು ಪ್ರೈವೇಟೈಸ್ ಮಾಡೋದು. ಈಗ ಪ್ರೈವೇಟ್ ಬ್ಯಾಂಕ್ಸ್ಗಳಿದೆ, ಯಾವುದಾದ್ರು ರೂರಲಲ್ಲಿ ಬ್ರ್ಯಾಂಚಸ್ ಇದೆಯಾ ಅವ್ರದ್ದು? ಇಲ್ಲ. ಯಾವುದೋ ಒಂದು 8,900 ಬ್ರ್ಯಾಂಚಸ್ ಇತ್ತು ನಮ್ಮದು ಬಿಫೋರ್ ನ್ಯಾಷನಲೈಸೇಷನ್ 69ರಲ್ಲಿ. ಇವತ್ತಿನ ದಿನ 1,49,000 ಬ್ಯಾಂಕ್ ಬ್ರ್ಯಾಂಚಸ್ಸು ಹಳ್ಳಿಗಳಲ್ಲೂ ಇದೆ. ಇಷ್ಟು ಒಂದು ಅಗಾಧವಾದ ಸಂಖ್ಯೆಯಲ್ಲಿ ಭಾರತೀಯರಿಗೆ ನೋ ಬ್ಯಾಲೆನ್ಸ್, ಝೀರೋ ಬ್ಯಾಲೆನ್ಸ್ ಅಕೌಂಟ್ಗಳನ್ನು ನಾವು ಓಪನ್ ಮಾಡ್ತೀವಿ. ಸರ್ಕಾರಿ ಸ್ವಾಮ್ಯದ ಬ್ಯಾಂಕ್ಗಳು ಓಪನ್ ಆಗುತ್ತೆ. ಅದೇ ಈ ಕೆಲಸಗಳು ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ಗಳು ಮಾಡ್ತಾರೆ. ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ಗಳು ಇನ್ನೊಂದಿದೆ, ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ಗಳು ಅವು ಭಾಳ ಎಫಿಷಿಯೆಂಟ್ ಅಂತ ಹೇಳ್ತಾರೆ. ಈ ರೀತಿ ಎಫಿಷಿಯೆಂಟ್ ಅಂತ ಹೇಳೋ ಹಾಗಿದ್ದರೆ ಹಾಗಾದ್ರೆ ಯಾತಕ್ಕೆ ಇಷ್ಟೊಂದು ಬ್ಯಾಂಕ್ಗಳು ಪ್ರೈವೇಟ್ ಸೆಕ್ಟರಲ್ಲಿ ಮುಳುಗೋಯ್ತು ಭಾರತ ದೇಶದಲ್ಲಿ? ಟೈಮ್ಸ್ ಬ್ಯಾಂಕ್ ನೋಡಿ, ಸೆಂಚುರಿಯನ್ ಬ್ಯಾಂಕ್ ನೋಡಿ, ಗ್ಲೋಬಲ್ ಟ್ರಸ್ಟ್ ಬ್ಯಾಂಕ್ ನೋಡಿ, ಇವೆಲ್ಲ ಎಫಿಷಿಯೆಂಟ್ ಮ್ಯಾನೇಜ್ಮೆಂಟ್ ಇರಲಿಲ್ವ? ಹಾಗಾದರೆ ಅಂದರೆ ಎಫಿಷಿಯನ್ಸಿ ಆರ್ ಇನ್ಎಫಿಷಿಯನ್ಸಿ ಇಟ್ ಡಸ್ ನಾಟ್ ಡಿಪೆಂಡ್ ಆನ್ ದ ಬ್ಯಾಂಕ್. ಇಟ್ ಮೇ ಬಿ ಇನ್ ಪ್ರೈವೇಟ್ ಸೆಕ್ಟರ್ ಆಲ್ಸೋ, ಇಟ್ ವಿಲ್ ಬಿ ಇನ್ ಪಬ್ಲಿಕ್ ಸೆಕ್ಟರ್ ಆಲ್ಸೋ. ಬಟ್ ಪಬ್ಲಿಕ್ ಸೆಕ್ಟರಲ್ಲಿ ಯಾರು ಒಬ್ಬರು ಸ್ವತ್ತಲ್ಲಿರಲ್ಲ. ಇಷ್ಟು ಒಂದು ಹಣನ, ಇಷ್ಟು ಒಂದು ಪ್ರಾಫಿಟನ್ನು ಯಾವುದೋ ಒಂದು ಕುಟುಂಬಕ್ಕೆ ಕಳಿಸುವಂಥ ಒಂದು ಹುನ್ನಾರ ಇದೆಯಲ್ಲ, ಅದು ಬಹಳ ತಪ್ಪು. ಇದು ದೇಶ ವಿರೋಧಿ ನೀತಿ ಅಂತ ನಾವು ಭಾವಿಸಿದ್ದೀವಿ, ಬ್ಯಾಂಕಿಂಗ್ ಎಂಪ್ಲಾಯೀಸ್ ಭಾವಿಸಿದ್ದಾರೆ. ಆ್ಯಂಡ್ ನಾವು ಇವತ್ತಿನ ದಿನ ಮಾಡ್ತಾ ಇರೋದು ಮುಖ್ಯವಾದ ಉದ್ದೇಶ ನಮ್ಮ ನೌಕರಿಗೆ ಹೊಡೆತ ಬೀಳುತ್ತೆ ಅಂತಲ್ಲ. ಇದರಿಂದ ಏನೂ ಆಗೋದೂ ಇಲ್ಲ, ನೌಕರಿಗಂತೂ ಹೊಡೆತ ಬೀಳಲ್ಲ. ಬಿಕಾಸ್ ಆಲ್ರೆಡಿ ಸ್ಟೇಟ್ಮೆಂಟ್ಸನ್ನು ಕೊಟ್ಟಾಗಿದೆ. ಯಾರು ಮಿನಿಸ್ಟ್ರು ಕೊಟ್ಟಿದ್ದಾರೆ, ಫೈನಾನ್ಸ್ ಮಿನಿಸ್ಟ್ರು ಕೊಟ್ಟಿದ್ದಾರೆ, ಆ್ಯಂಡ್ ಇವ್ರನ್ನು ಸ್ಟೇಟ್ ಫಾರ್ ಫೈನಾನ್ಸ್ ಮಿನಿಸ್ಟರೂ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಬ್ಯಾಂಕಲ್ಲಿ ಇವತ್ತಿನ ದಿನ ಉದ್ಯೋಗಿಗಳಿಗೆ ಏನೂ ಆಗೋದಿಲ್ಲ ಅಂತ. ಆದರೆ ಮುಂಬರುವ ಉದ್ಯೋಗಗಳಿಗೆ ಕಡಿತ ಬೀಳುತ್ತೆ. ಅದೇ ಈಗ ಬ್ಯಾಂಕ್ಗಳಲ್ಲಿ ಉದ್ಯೋಗ ಸಿಗಲು ತೊಂದರೆ ಆಗ್ಬೋದಾ? ಯಾಕೆಂದರೆ ರಾಷ್ಟ್ರೀಕೃತ ಬ್ಯಾಂಕಲ್ಲಿ ರಾಷ್ಟ್ರಮಟ್ಟದ ಸ್ಪರ್ಧಾತ್ಮಕ ಪರೀಕ್ಷೆ ಮೂಲಕ ಉದ್ಯೋಗ ಕೊಟ್ಟಿದ್ದಾರೆ. ಅದಕ್ಕೆ ಯಾವ ರೀತಿ ತೊಂದರೆ ಆಗ್ಬೋದು? ಅದನ್ನೇ ನಾನು ಇವಾಗ ಹೇಳಕ್ಕೆ ಹೊರಟಿರೋದು. ಮುಖ್ಯವಾಗಿ ಅದಕ್ಕೇ ತೊಂದರೆ ಆಗೋದು. ಈಗ ಪ್ರೈವೇಟ್ ಸೆಕ್ಟರಲ್ಲಿ ಎಂಪ್ಲಾಯ್ಮೆಂಟ್ ಯಾವ ಥರ ಇದೆ ಅಂತ ನಿಮಗೂ ಗೊತ್ತಿದೆ, ಬ್ಯಾಂಕಿಂಗ್ ಇಂಡಸ್ಟ್ರಿನಲ್ಲೇ ಗೊತ್ತಿದೆ. ಯಾರೋ ಅವರು ಪರಿಚಯದವರಿದ್ದರೆ ಕೆಲಸ ಸಿಗುತ್ತೆ ಹೊರತು ದೇರ್ ವಿಲ್ ನಾಟ್ ಬಿ ಲೆವೆಲ್ ಪ್ಲೇಯಿಂಗ್ ಫೀಲ್ಡ್. ಪರಿಚಯದಿರೋರು ಕೊಡ್ತಾರೆ ಅಥವಾ ಎಕ್ಸಾಮಿಗೆ ಕರೀತಾರೆ. ಆ್ಯಂಡ್ ನಮ್ಮಲ್ಲಿರೋ ಕೆಲವು ರೂಲ್ಸು, ರೆಗ್ಯುಲೇಷನ್ಸು, ಆ್ಯಕ್ಟ್ಗಳು ಇದೆಲ್ಲದೂ ಮಾರ್ಪಾಡಾಗೋಗುತ್ತೆ. ಆ್ಯಂಡ್ ನಮಗೆ ಒಂದು ಭದ್ರತೆ ಇರುತ್ತೆ, ಸಾಮಾಜಿಕ ಭದ್ರತೆ ಇರುತ್ತೆ, ಕೆಲಸದ ಭದ್ರತೆ ಇರುತ್ತೆ, ಸೆಕ್ಯೂರಿಟಿ ಇರುತ್ತೆ, ಜಾಬ್ ಸೆಕ್ಯೂರಿಟಿ ಇರುತ್ತೆ. ಇದೆಲ್ಲದನ್ನು ಪ್ರೈವೇಟ್ ಸೆಕ್ಟರಲ್ಲಿ ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಚಾನ್ಸೇ ಇಲ್ಲ, ಆಗೋದೂ ಇಲ್ಲ. ಇದರಿಂದ ಭಾಳ ಹೊಡೆತ ಬೀಳುತ್ತೆ. ನಿಮಗೆ ಲೋನ್ ಕೊಡೋ ವಿಚಾರದಿಂದ ಹಿಡಿದು ಎಂಪ್ಲಾಯ್ಮೆಂಟ್ ಜನ್ರೇಷನ್ ವಿಚಾರದಲ್ಲೂ ತುಂಬ ಎಫೆಕ್ಟ್ ಆಗುತ್ತೆ. ನಿಮ್ಮ ಈ ಮುಷ್ಕರ ಎಲ್ಲಿವರೆಗೆ? ನಮ್ಮ ಮುಷ್ಕರ ಇವತ್ತು 2 ದಿನ ಮಾಡಿರೋಂಥ ಮುಷ್ಕರ ಕೇಂದ್ರ ಸರ್ಕಾರದ ಗಮನಕ್ಕೆ ಬಂದಿದ್ದರೆ ಅವ್ರದ್ದು ರಿಯಾಕ್ಷನನ್ನು ನೋಡಿಕೊಂಡು ಮುಂದಿನ ದಿನಗಳಲ್ಲಿ ನಮ್ಮ ಕೇಂದ್ರ ಬಿಂದು ಯುನೈಟೆಡ್ ಫೋರಮ್ ಆಫ್ ಬ್ಯಾಂಕ್ ಯೂನಿಯನ್ಸ್ ಅಟ್ ದ ನ್ಯಾಷನಲ್ ಲೆವೆಲ್ ಅವರು ಒಂದು ಡಿಸಿಷನ್ ತಗೋತಾರೆ. ನನ್ನ ಪ್ರಕಾರ ಖಾಸಗೀಕರಣನ ಮಾಡೋದಿಲ್ಲ ಅಂತ ಸರ್ಕಾರದವ್ರು ಹೇಳೋ ತನಕನೂ ನನ್ನ ಪ್ರಕಾರ ಈ ಮುಷ್ಕರ ಮುಂದುವರಿಯುತ್ತೆ. ಸ್ಟ್ರೈಕ್ ಇಲ್ದೆಲ್ಲ ಇರ್ಬೋದು, ದೇರ್ ವಿಲ್ ಬಿ ಸ್ಟಿಲ್ ಮೋರ್ ಅಜಿಟೇಷನ್ ಪ್ರೋಗ್ರಾಮ್ಸು. ನನ್ನ ಈ ನಿಮ್ಮ ಚಾನಲ್ ಮುಖಾಂತರ ಅಥವಾ ಈ ನಿಮ್ಮ ವೇದಿಕೆ ಮುಖಾಂತರ ನನ್ನ ಕಳಕಳಿಯ ಮನವಿ ಒಂದೇ, ಈ ನಾವು ಸ್ಟ್ರೈಕ್ ಮಾಡ್ತಿರೋದು ಬ್ಯಾಂಕ್ ಎಂಪ್ಲಾಯೀಸ್ಗೆ ಏನು ಬೆನಿಫಿಟ್ಗೋಸ್ಕರ ಅಲ್ಲ. ಇದು ದೇಶದ ಜನತೆಯನ್ನು ಕಾಪಾಡೋದಕ್ಕೆ, ದೇಶದ ಜನತೆಯ ಹಾರ್ಡ್ ಅರ್ನ್ಡ್ ಮನಿ ವಾಟ್ ಇಸ್ ಕೆಪ್ಟ್ ಇನ್ ದ ಬ್ಯಾಂಕಿಂಗ್ ಇಂಡಸ್ಟ್ರಿ ಇನ್ ದಿ ಪಬ್ಲಿಕ್ ಸೆಕ್ಟರ್, ಅವ್ರದ್ದು ದುಡ್ಡನ್ನು ಹಿತರಕ್ಷಣೆ ಮಾಡೋದಕ್ಕೆ, ಅವ್ರಿಗೆ ಎಂಪ್ಲಾಯ್ಮೆಂಟ್ ಜನ್ರೇಷನ್ಗೆ, ಅವ್ರಿಗೆ ಲೋನ್ಗೆ, ಈಸಿ ಟರ್ಮ್ಸ್ ಲೋನ್ಸ್ಗೆ, ಇದಕ್ಕೋಸ್ಕರ ಮಾಡ್ತಿರೋದ್ರಿಂದ ಎಲ್ಲರ ಸಹಕಾರ ಅಗತ್ಯ, ದೇಶದ ನಾಗರಿಕರ ಸಹಕಾರ ಅಗತ್ಯ. ಈ ಒಂದು ಮನವಿ ನಿಮ್ಮ ಮೂಲಕ ಎಲ್ಲರಿಗೂ ಈ ಒಂದು ಮೆಸೇಜನ್ನು ತಿಳಿಸಿ, ಬ್ಯಾಂಕ್ ಎಂಪ್ಲಾಯೀಸು ಹೋರಾಟ ಮಾಡ್ತಾ ಇರೋದು ದೇಶದ ಒಳಿತಿಗಾಗಿ, ದೇಶದ ಜನತೆಯ ಒಳಿತಿಗಾಗಿ ಅಂತ ತಿಳಿಸ್ಬೇಕು ಅಂತ ನಿಮ್ಮ ಮೂಲಕ ನನ್ನ ಪ್ರಾರ್ಥನೆ.